ನಮಸ್ಕಾರ ಸ್ನೇಹಿತರೆ. ಒಡಿಶಾದಲ್ಲಿ ನಡೆದಿರುವಂತಹ ಅಮಾನವೀಯ ಘಟನೆ ಇವತ್ತು ಇಡೀ ಸಮಾಜವೇ ತಲೆ ತಗ್ಗಿಸುವಂಥದ್ದಾಗಿದೆ. ಸ್ನೇಹಿತರೆ, ಒಡಿಶಾದಲ್ಲಿನ ಬಡ ಕೂಲಿ ಕಾರ್ಮಿಕನ ಸಹೋದರಿ ಒಂದು ದಿನ ಸಾವನ್ನಪ್ತಾಳೆ. ಆಕೆ ಸಾವನ್ನಪ್ಪಿದ ಕೆಲ ದಿನಗಳ ನಂತರ ಆಕೆ ಅಣ್ಣ ಬ್ಯಾಂಕ್ಗೆ ಹೋಗುತ್ತಾನೆ. ಕಾರಣ, ತನ್ನ ಸಹೋದರಿಯ ಖಾತೆಯಲ್ಲಿ 20,000 ರೂಪಾಯಿಗಳು ಇರುತ್ತೆ. ಅದನ್ನು ಪಡೆಯೋದಕ್ಕೆ ಹೋದಾಗ ಅಲ್ಲಿನ ಬ್ಯಾಂಕ್ನ ಅಧಿಕಾರಿಗಳು ಆ ಹಣ ಆತನಿಗೆ ನೀಡುವುದಕ್ಕೆ ನಿರಾಕರಿಸುತ್ತಾರೆ. ಕಾರಣ, ಆತನಿಗೆ ತನ್ನ ಸಹೋದರಿ ಸತ್ತಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ ತಂದು ಕೊಡು ಅಂತ ಕೇಳುತ್ತಾರೆ, ಅಂದರೆ ಡೆತ್ ಸರ್ಟಿಫಿಕೇಟ್. ಪಾಪ, ಆತ ಮೊದಲೇ ಬಡವ ಕೂಲಿ ಕಾರ್ಮಿಕ, ಅನಕ್ಷರಸ್ಥ. ಇದೆಲ್ಲ ಆತನಿಗೆ ಅರ್ಥ ಆಗಲ್ಲ. ಪದೇ ಪದೇ ಬ್ಯಾಂಕಿಗೆ ಹೋಗಿದ್ದಾಗೆಲ್ಲ ಇದೇ ಥರದ ತೊಂದರೆ ಅಥವಾ ಮಾನಸಿಕ ಹಿಂಸೆ ಆತ ಅನುಭವಿಸುತ್ತಾನೆ. ನೇರವಾಗಿ ಸಿಗಬೇಕಾದ ಆತನಿಗೆ ಹಣ ಸಿಗೋದಿಲ್ಲ. ಆತ ತುಂಬಾ ನೊಂದು ಒಂದು ದಿನ ಯೋಚನೆ ಮಾಡಿ ತನ್ನ ಸಹೋದರಿಯ ಮಣ್ಣು ಮಾಡಿದ ಜಾಗಕ್ಕೆ ಹೋಗಿ ಅಲ್ಲಿಂದ ಆಕೆಯ ಸಹೋದರಿಯ ಅಸ್ಥಿಪಂಜರವನ್ನು ತೆಗೆದುಕೊಂಡು ಬ್ಯಾಂಕ್ಗೆ ಬರುತ್ತಾನೆ. ಆಗ ಬ್ಯಾಂಕ್ನ ಸಿಬ್ಬಂದಿ ಹಾಗೂ ಅಲ್ಲಿನ ಸ್ಥಳೀಯರು ತುಂಬಾ ಗಾಬರಿಗೊಳ್ಳುತ್ತಾರೆ. ಈ ಮನುಷ್ಯ ಯಾರು, ಯಾಕೆ ಈ ಥರ ಆ ಅಸ್ಥಿಪಂಜರವನ್ನು ತೆಗೆದುಕೊಂಡು ಬ್ಯಾಂಕ್ಗೆ ಬಂದಿದ್ದಾನೆ ಅಂತ ತುಂಬಾ ಗಾಬರಿಗೊಂಡು ನೋಡುತ್ತಾರೆ. ಆಗ ತಕ್ಷಣ ಅಲ್ಲಿನ ಸ್ಥಳೀಯ ಪೊಲೀಸರು ಬಂದು ಅಲ್ಲಿ ವಿಚಾರಿಸಿದಾಗ ಆತನೊಳಗಿನ ನೋವು, ಆತ ಯಾವ ಕಾರಣಕ್ಕಾಗಿ ಈ ಅಸ್ಥಿಪಂಜರವನ್ನು ತೆಗೆದುಕೊಂಡು ಬಂದಿದ್ದಾನೆ ಅನ್ನುವಂಥ ಸತ್ಯ ಅಲ್ಲಿರೋರಿಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ನಮ್ಮ ವ್ಯವಸ್ಥೆ ಎಷ್ಟೊಂದು ಹದಗೆಟ್ಟಿದೆ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿದೆ. ನಮ್ಮ ದೇಶದೊಳಗೆ ಇಂತಹ ಘಟನೆಗಳು ಪ್ರತಿದಿನ ನಡೀತಾನೇ ಇರುತ್ತವೆ. ದೇಶಕ್ಕೆ ಸ್ವತಂತ್ರ ಸಿಕ್ಕಿ ಅದೆಷ್ಟೋ ದಶಕಗಳು ಕಳೆದು ಹೋಗಿವೆ. ಆದರೆ ಬಡವ ಮಾತ್ರ ಪ್ರತಿದಿನ ನರಕ ಅನುಭವಿಸುವ ಹಾಗೆ ಆಗಿದೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ. ನಮಸ್ಕಾರ.